24ರ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ ಇದು. ಇದೇ ಪ್ರಶ್ನೆಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ, ರೋಚಕ ತಿರುವು ಸಿಗ್ತಾ ಇದೆ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಡೌಟ್ ಎಂಬ ಬೆನ್ನಲ್ಲೇ ತಂತ್ರಗಳ ಮೇಲೆ ತಂತ್ರವನ್ನ ಹೆಣಿತಾ ಇದೆ ಬಿಜೆಪಿ ಹೈಕಮಾಂಡ್. ಚುನಾವಣಾ ಸ್ಪರ್ಧೆಗೆ ಯದುವೀರ್ ಒಪ್ಪದಿದ್ರೆ ಮತ್ತಿನ್ಯಾರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಪ್ರತಾಪ್ ಸಿಂಹ ಬದಲಾವಣೆ ಆಗ್ತಾರಾ? ಮತ್ತೊಂದು ಅಚ್ಚರಿಯ ಹೆಸರು ಎಂಟ್ರಿ ಆಗುತ್ತೆ. ಬಿಜೆಪಿಯ ಹೈಕಮಾಂಡ್ ಗೇಮ್ ಚೇಂಜ್ ಅನ್ನ ಮಾಡ್ತಾ ಇದೆಯಾ? ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕ ಸುದ್ದಿ. ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಿ ಮೊದಲು ವರದಿ ಮಾಡಿದ್ದೆ ಪಬ್ಲಿಕ್ ಟಿವಿ. ಈಗ ಮೈಸೂರು ರಾಜಕಾರಣದಲ್ಲಿ ಮತ್ತೊಂದು ಸುಂಟರ ಗಾಳಿ ಸೃಷ್ಟಿಸಿರುವಂತಹ ವರದಿಯನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಅಚ್ಚರಿಯ ಹೆಸರನ್ನ ಹೈಕಮಾಂಡ್ ಈ ಬಾರಿಯ ಚುನಾವಣೆಯಲ್ಲಿ ಮೈಸೂರು ಅಖಾಡದಿಂದ ಘೋಷಣೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಆ ಅಚ್ಚರಿಯ ಅಭ್ಯರ್ಥಿ ಯಾರು? ಯಾಕಾಗಿ ಮೈಸೂರು ಕ್ಷೇತ್ರದಿಂದಲೇ ಅವರನ್ನು ಅಖಾಡಕ್ಕಿಳಿಸಲಾಗ್ತಾ ಇದೆ? ಹೈಕಮಾಂಡ್ ಲೆಕ್ಕಾಚಾರ ಏನು? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮೈಸೂರು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಮೈಸೂರಿನ ಬಿಜೆಪಿ ಅಭ್ಯರ್ಥಿ ರೇಸ್ನಲ್ಲಿ ಮತ್ತೊಬ್ಬ ಅಚ್ಚರಿಯ ಅಭ್ಯರ್ಥಿ ಎಂಟ್ರಿ. ಮೈಸೂರು ಅಭ್ಯರ್ಥಿ ರೇಸ್ನ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ ಈಗ ಮೂರು ದಿನದ ಹಿಂದೆ ಮತ್ತೊಬ್ಬ ಅಭ್ಯರ್ಥಿಯ ಬಗ್ಗೆ ಒಂದೇ ದಿನದಲ್ಲಿ ಹೈಕಮಾಂಡ್ ಸರ್ವೆ ಮಾಡಿದೆ. ಪ್ರತಾಪ್ ಸಿಂಹ ಬದಲಾದ್ರೆ, ಒಡೆಯರ್ ಒಪ್ಪದಿದ್ರೆ ಬಿಜೆಪಿಯ ಅಭ್ಯರ್ಥಿ ಒಕ್ಕಲಿಗರೇ ಆಗಿರಲಿ, ಸಂಘನಿಷ್ಠರು ಜೊತೆಗೆ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಒಕ್ಕಲಿಗ ಸಮುದಾಯದ RSS ನಿಷ್ಠ ಅಭ್ಯರ್ಥಿಯ ಬಗ್ಗೆ ಫ್ರೆಶ್ ಸರ್ವೆಯನ್ನ ನಡೆಸಿದ್ದಾರೆ ಅಮಿತ್ ಶಾ. ಯದುವೀರ್ ಪ್ರತಾಪ್ ಸಿಂಹ ಜೊತೆಗೆ ಮೂರನೇ ಅಭ್ಯರ್ಥಿಯ ಹೆಸರನ್ನ ಸೇರಿಸಿ ಮೋದಿ ಅಂಗಳಕ್ಕೆ ಫೈನಲ್ ಪಟ್ಟಿಯನ್ನು ತಲುಪಿಸಲಾಗಿದೆ. ಹಾಗಾದ್ರೆ ಆ ಅಚ್ಚರಿಯ ಅಭ್ಯರ್ಥಿ ಯಾರು? ಯಾಕಾಗಿ ಅವರನ್ನ ಮೈಸೂರಿನಿಂದಲೇ ಅಖಾಡಕ್ಕಿಳಿಸಲಾಗ್ತಾ ಇದೆ? ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನು? ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಬಿಜೆಪಿಯ ಹೈಕಮಾಂಡ್ಗೆ ಈ ರೀತಿಯ ಗೇಮ್ ಚೇಂಜ್ ಮಾಡೋದು, ಈ ರೀತಿಯ ಮಿರಾಕಲ್ ಮಾಡುವಂತಹದ್ದು ಹೊಸದಲ್ಲ. 2014ರ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಮೈಸೂರಿಗೆ ಹೊಸಬ್ರು, ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ತೇಜಸ್ವಿ ಸೂರ್ಯ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಈ ರೀತಿಯ ಬದಲಾವಣೆಗಳನ್ನು, ಈ ರೀತಿಯ ಮ್ಯಾಜಿಕ್ಗಳನ್ನು ಆಗಾಗ ಮಾಡ್ತಾನೆ ಇರ್ತಾರೆ ಬಿಜೆಪಿಯ ಹೈಕಮಾಂಡ್. ಈಗ ಮತ್ತೊಮ್ಮೆ ಅದೇ ರೀತಿಯ ಮ್ಯಾಜಿಕ್ಕಿಗೆ, ಅದೇ ರೀತಿಯ ಮಹತ್ವದ ಬದಲಾವಣೆಗೆ ಬಿಜೆಪಿಯ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಮತ್ತೊಂದು ಹೊಸ ಹೆಸರು ಆಡ್ ಆಗ್ತಾ ಇದೆ. ಅಚ್ಚರಿಯ ಅಭ್ಯರ್ಥಿ, ಫ್ರೆಶ್ ಕ್ಯಾಂಡಿಡೇಟ್. ಈ ಮೂಲಕ ಮೈಸೂರಿನ ರಾಜಕಾರಣದಲ್ಲಿ ಅತಿ ದೊಡ್ಡ ಸುಂಟರ ಗಾಳಿಯನ್ನು ಸೃಷ್ಟಿ ಮಾಡಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ಮತ್ತು ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲು ರವೀಶ್ ಅವ್ರನ್ನ ಮಾತನಾಡಿಸ್ತೀನಿ. ರವೀಶ್, ಮೈಸೂರು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯದುವೀರ್ ಜೊತೆಗೆ ಪ್ರತಾಪ್ ಸಿಂಹ ಅವರ ಹೆಸರು ರೇಸ್ನಲ್ಲಿತ್ತು. ಈಗ ಮೂರನೆಯ ಅಭ್ಯರ್ಥಿಯ ಹೆಸರು ಮುನ್ನೆಲೆಗೆ ಬಂದಿರುವಂತಹದ್ದು. ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನಿರಬಹುದು ಅಂತ ಹೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ 5-6 ದಿನಗಳ ಹಿಂದೆ ನಡೆದಂಥ ಅಮಿತ್ ಶಾ ಅವರ ನೇತೃತ್ವದ ಸಭೆಯಲ್ಲಿ ದಿಢೀರನೆ ಬಂದಂಥ ಹೆಸರು ಆ ಒಂದು ಯದುವೀರ್ ಅವರ ಹೆಸರು. ಅಲ್ಲಿ ತನಕವೂ ಕೂಡ ಸಿಂಗಲ್ ಹೆಸರು ಪ್ರತಾಪ್ ಸಿಂಹ ಅವ್ರದ್ದೇ ಇತ್ತು. ಅದಾದ ಬಳಿಕ ಬೇರೆ ರೀತಿಯ ಟರ್ನನ್ನು ತೆಗೆದುಕೊಳ್ತು. ಆದರೆ ಯದುವೀರ್ ಅವರು BJPಯ ಈ ಒಂದು ಪ್ರಸ್ತಾಪಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿದ್ರಾ? ಯಾರ ಮೂಲಕ ಒಪ್ಪಿಸಿದ್ರು? ಜೊತೆಗೆ ಈಗ ಯದುವೀರ್ ಅವರ ನಿಲುವೇನು? ಈ ಎಲ್ಲ ಹಿನ್ನೆಲೆಯಲ್ಲಿ BJP ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಯದುವೀರ್ ಅವರು ಕಡೆ ಕ್ಷಣದಲ್ಲಿ ಒಪ್ಪದೇ ಇದ್ದರೆ ಅದರ ಬದಲಾಗಿ ಇನ್ನೊಬ್ಬ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ 2 ದಿನಗಳ ಹಿಂದೆ ಒನ್ ಡೇ ಫ್ರೆಶ್ ಸರ್ವೆಯನ್ನು ತರಿಸ್ಕೊಂಡಿದ್ದಾರೆ ಆ ಒಂದು ಅಭ್ಯರ್ಥಿಯ ಬಗ್ಗೆ. ಆ ಅಭ್ಯರ್ಥಿ ಮೈಸೂರಿನವರು, ಆ ಜೊತೆಗೆ ಆ ಒಂದು ಸಂಘನಿಷ್ಠರು, ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅನ್ನೋದು ಕೂಡ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ. ಆ ಒಂದು ಫ್ರೆಶ್ ರಿಪೋರ್ಟನ್ನು ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇನ್ನೊಂದು ರಿವ್ಯೂ ನಡೆಯುತ್ತೆ. ಚುನಾವಣಾ ಸಮಿತಿ ಸಭೆಗೂ ಮುನ್ನ ಅಮಿತ್ ಶಾ ಅವರು ರಾಜ್ಯ ನಾಯಕರ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಯದುವೀರ್ ಮತ್ತೆ ಹೊಸ ಫ್ರೆಶ್ ಅಭ್ಯರ್ಥಿ ಹೆಸರು ಜೊತೆಗೆ ಪ್ರತಾಪ್ ಸಿಂಹ ಅವರ ಹೆಸರು, 3 ಹೆಸರುಗಳು ಸಿಹಿಸಿಗೆ ಹೋಗುತ್ತೋ ಅಥವಾ ಅಂತಿಮವಾಗಿ 2 ಹೆಸರು ಹೋಗುತ್ತೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರ ಬದಲಿಗೆ ಇನ್ಯಾರನ್ನ ಹುಡುಕ್ತಾ ಇದ್ದಾರೆ ಅಂದರೆ
ಕೇವಲ ಕರ್ನಾಟಕದ ರಾಜ್ಯ ನಾಯಕರ ಕೈವಾಡ ಅಷ್ಟೇ ಇರೋದಿಲ್ಲ. ಯಾಕೆಂದರೆ ಕರ್ನಾಟಕ ರಾಜ್ಯ ನಾಯಕರು ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಕೊಟ್ಟ ಮಾತ್ರಕ್ಕೆ ಅದನ್ನು ಬದಲಾಯಿಸುವಂಥ ಮನಸ್ಥಿತಿಯಲ್ಲೂ ಕೂಡ BJP ಹೈಕಮಾಂಡ್ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇನ್ನೊಂದು ಯಾವುದಾದ್ರೂ ಶಕ್ತಿ ಏನಾದರೂ ಪ್ರಬಲವಾಗಿ ಆ ಒಂದು ಪ್ರಸ್ತಾಪವನ್ನು ಮಾಡಿದೆಯಾ ಅನ್ನೋದು ಕೂಡ ಈಗ ಮೂಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಯದುವೀರ್ ನಂತರ ಈಗ ಮೈಸೂರಿಗೆ 3 ಅಭ್ಯರ್ಥಿಗಳು ರೇಸ್ ಬಂದು ನಿಂತಿದ್ದಾರೆ. ಅಂತಿಮವಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಪ್ರೇಮ್, ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಇಲ್ಲಿಯವರೆಗೂ ಕೂಡ ಇಬ್ಬರ ನಡುವೆ ಪೈಪೋಟಿ ಇತ್ತು. ಈಗ ಮತ್ತೊಂದು ಅಚ್ಚರಿಯ ಹೆಸರು, 3ನೇ ವ್ಯಕ್ತಿ ಎಂಟ್ರಿ ಆಗಿರುವಂತಹದ್ದು. ಈ ರೀತಿಯ ಪ್ರಯೋಗಕ್ಕೆ BJP ಹೈಕಮಾಂಡ್ ಮೈಸೂರಿನಲ್ಲಿಯೇ ಯಾಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ KP ನಾಗರಾಜ್. BJP ಹೈಕಮಾಂಡ್ಗೆ ಈ ರೀತಿಯ ಪ್ರಯೋಗಕ್ಕೆ ಮೈಸೂರು ಅಂತಲ್ಲ, ಈ ರೀತಿಯ ಪ್ರಯೋಗದಲ್ಲಿ BJP ಹೈಕಮಾಂಡ್ ಯಾವಾಗಲೂ ಕೂಡ ಎಕ್ಸ್ಪರ್ಟ್ಸ್. ಅದಕ್ಕೆ ನಾನು ಯಾವ ಕಾರಣಕ್ಕೋಸ್ಕರವಾಗಿ ಪ್ರಯೋಗ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕಾದಂಥದ್ದು ಏನೂ ಇಲ್ಲ BJP ಹೈಕಮಾಂಡ್ಗೆ. ಆದರೆ ಸದ್ಯದ ಮಟ್ಟಿಗೆ BJPಯ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಹುದೊಡ್ಡ ಪ್ರಯೋಗಶಾಲೆಯಾಗಿ ಮೈಸೂರು ಕಾಣ್ತಾ ಇರುವಂಥದ್ದು ಈ ಕ್ಷಣಕ್ಕೆ ಸ್ಪಷ್ಟವಾಗ್ತಾ ಇದೆ. ಯಾವಾಗ ಯದುವೀರ್ ಅವರ ಹೆಸರು ಮುನ್ನೆಲೆಗೆ ಬಂತು, ಯದುವೀರ್ ಹೆಸರು ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಯಿತು, ಆ ಸಂದರ್ಭದಲ್ಲಿ ಯದುವೀರ್ ಅವರು ಬಹುತೇಕ ಫೈನಲ್ ಆದರು ಅನ್ನುವಂಥ ಮಾತುಗಳಿದ್ವು. ಆದರೆ ಇನ್ನು ಈ ಕ್ಷಣದವರೆಗೂ ಕೂಡ ಮೈಸೂರಿನ ಅರಮನೆಯಿಂದ, ಅಂದರೆ ಮೈಸೂರಿನ ರಾಜಮನೆತನದಿಂದ ಅಧಿಕೃತವಾಗಿ ಇದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಬಹುತೇಕ ಯದುವೀರ್ ಅವರು ಈ ವಿಚಾರದಲ್ಲಿ ಒಪ್ಪಿರುವ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಆದರೆ ಪ್ರಮೋದ ದೇವಿ ಒಡೆಯರ್ ಅವರು ಈ ವಿಚಾರದಲ್ಲಿ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಹಾಕಿಲ್ಲ. ಹೀಗಾಗಿಯೇ ಒಂದು ವೇಳೆ ಪ್ರಮೋದ ದೇವಿ ಒಡೆಯರ್ ಅವರು ಬೇಡ, ನಮ್ಮ ಮನೆತನದಿಂದ ಯಾರು ಕೂಡ ಈ ಬಾರಿ ಸ್ಪರ್ಧೆ ಮಾಡುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತು ಬಿಟ್ಟರೆ ಏನು ಮಾಡಬೇಕು ಅನ್ನುವಂಥದ್ದು, ಅಥವಾ ಪ್ರತಾಪ್ ಸಿಂಹ ಅವರನ್ನೇ ಉಳಿಸ್ಕೋಬೇಕಾ, ಅಥವಾ ಏನೀಗ ಚೇಂಜ್ ಮಾಡಬೇಕನ್ನುವಂಥ ಮೂಡಲ್ಲಿದ್ವೋ ಆ ದೃಷ್ಟಿಯಿಂದಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಹುಡುಕ್ಬೇಕಾ ಅನ್ನುವಂಥ ದೃಷ್ಟಿಯಿಂದಾಗಲೇ ಪ್ಲಾನ್ ಬಿಯನ್ನು ಈಗಾಗಲೇ BJP ಹೈಕಮಾಂಡ್ ಸಿದ್ಧ ಮಾಡ್ಕೊಂಡಿರುವಂಥದ್ದು. ಆ ಪ್ಲಾನ್ ಬಿಯಲ್ಲಿರುವಂತಹ ಹೆಸರು, ಅದು 3ನೇ ಹೆಸರು, ಅದು ಮೈಸೂರು ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ನಾಯಕರ ಹೆಸರು. ಆ ಒಕ್ಕಲಿಗ ಸಮುದಾಯದ ನಾಯಕ ಜೊತೆಗೆ RSSಗೆ ನಿಷ್ಠಾವಂತ ನಾಯಕ, ಸುದೀರ್ಘವಾಗಿ BJP ಜೊತೆಗೆ ಒಡನಾಟದಲ್ಲಿ ಇರುವಂತಹ ನಾಯಕರ ಹೆಸರನ್ನು ಬಹುತೇಕ BJP 3ನೆಯ ಅಭ್ಯರ್ಥಿಯಾಗಿ ಮಾಡಿಕೊಂಡಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು. ಅಂತಿಮವಾಗಿ ಪ್ರತಾಪ್ ಸಿಂಹ ಅವರು ಜೊತೆಗೆ ಯದುವೀರ್ ಅವರು ಜೊತೆಗೆ 3ನೇ ಅಭ್ಯರ್ಥಿ, ಒಂದು ವೇಳೆ ರಾಜಮನೆತನದಿಂದ ಅಧಿಕೃತವಾಗಿ ನಾವು ರಾಜಕೀಯವನ್ನು 2ನೇ ಬಾರಿ ರಾಜಕೀಯಕ್ಕೆ ಬರ್ತೇವೆ ಅನ್ನುವಂಥದ್ದು ಅಧಿಕೃತವಾಗಿ ಸಿಗ್ನಲ್ ಬಾರದೇ ಇದ್ದರೆ ಏನು ಮಾಡಬೇಕನ್ನುವಂಥ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ಕೂಡ BJP ಹೈಕಮಾಂಡ್ ಕಂಡುಕೊಂಡಂತಿದೆ. ಬಹುತೇಕ ಅಂತಿಮ ಹಂತದ ಮೀಟಿಂಗ್ನಲ್ಲಿ ಈ 3 ಹೆಸರುಗಳು ಕೂಡ ಮತ್ತೊಮ್ಮೆ ಚರ್ಚೆಗೆ ಬರ್ತವೆ. ಆಗ ಆ ಕ್ಷಣದಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನುವಂಥದ್ದೇ ಬಹುದೊಡ್ಡ ಕುತೂಹಲ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ಮತ್ತು ರವೀಶ್, ಇಬ್ಬರಿಗೂ ಕೂಡ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ರವಾನಿಸಿದಂತೆ ಕಾಣಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರನ್ನು ಬದಲಾವಣೆ ಮಾಡುವ ಮೂಲಕ ಒಂದು ಮಹತ್ವದ ಸ್ಟ್ರಾಟರ್ಜಿಯನ್ನು ಕೂಡ ಮೈಸೂರು ಭಾಗದಲ್ಲಿ ಅಪ್ಲೈ ಮಾಡಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇರುವಂಥದ್ದು.